ನಮಗೆಲ್ಲ ಸಾಬೀತುಪಡಿಸಿರುವಂಥ ನಟರಾಜ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಒಂದು ವಿಷಯ ತಮ್ಮೆಲ್ಲರ ಗಮನಕ್ಕೆ ಮೇಲ್ಗಡೆ ಒಂದು ಮದುವೆ ಕಾರ್ಯಕ್ರಮ ನಡೀತಾ ಇದೆ. ಒಬ್ಬರು ಮಹಿಳೆ ದುರದೃಷ್ಟವಶಾತ್ ತಮ್ಮ ಚಿನ್ನದ ಒಂದು ಚೈನ್ ಕಳ್ಕೊಂಡಿದ್ದಾರೆ. ಯಾರಿಗಾದರೂ ಸಿಕ್ಕಿದ್ದಾರೆ ಅಥವಾ ಗಮನಕ್ಕೆ ಬಂದರೆ ದಯವಿಟ್ಟು ಅವರಿಗೆ ತಲುಪಿಸಬೇಕು ಅಂತೇಳಿ ವಿನಮ್ರಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಮುಂದಿನ ಹಂತ ಇವತ್ತಿನ ಮುಖ್ಯ ಅತಿಥಿಗಳಾದಂಥ ಶ್ರೀಯುತ ಬಾಬು ಹಿರಣ್ಯ ರಂಗಕರ್ಮಿಗಳು ಹಾಗೂ ಧಾರಾವಾಹಿ ಕಲಾವಿದರು ಇವರಿಂದ ನಮಗೆಲ್ಲರನ್ನು ಕುರಿತು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಹಾಗೂ ವೇದಿಕೆ ಮುಂದಿರುವ ಎಲ್ಲ ಅಭಿಮಾನಿ ಅನ್ನದಾತರಿಗೆ ಅನಂತಪೂರ್ವಕ ವಂದನೆ. ಪ್ರಥಮವಾಗಿ ಇಬ್ಬರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಮೇಲೆ ನನ್ನ ಮಾತನ್ನು ಆರಂಭ ಮಾಡ್ತೇನೆ. ಮೊದಲನೇದಾಗಿ ತುಮಕೂರಿನ KEB ಅವರಿಗೆ 5:15 ಆರಂಭವಾಗಿ ಕಾರ್ಯಕ್ರಮ 6:15 ಮುಗಿದು 6:15 ಗಮಕದ ಕಾರ್ಯಕ್ರಮ ಮುಂದುವರಿಯುತ್ತೆ ಅಂತ ಹೇಳಿದ್ರು. 5:15 6 ಗಂಟೆ ತನಕ ಕರೆಂಟ್ ಇರಲಿಲ್ಲ. ಹಾಗಾಗಿ ಅರ್ಧ ಗಂಟೆಗಳ ಕಾಲ ಅವರು ತಗೊಂಡ್ರು, ನಮಗೆ ಅರ್ಧ ಗಂಟೆಗಳ ಕಾಲ ಉಳಿಸಿದ್ರು ಮಾತಾಡೋದನ್ನು. ಎರಡನೇದು ನಮ್ಮ ಸಿದ್ಧೇಗೌಡನವರು ವರದಿಯನ್ನು ಮಾಡೋದು. ಅದಕ್ಕಿಂತ ಅದ್ಭುತವಾದಂತಹ ಇಲ್ಲಿ ಗಮಕ ಯಾತಕ್ಕೆ ತುಮಕೂರಲ್ಲಿ ಉಳಿದಿದೆ ಅನ್ನೋದಕ್ಕೆ ಸಾಕ್ಷಿ ಇಂತಹ ವ್ಯಕ್ತಿಗಳು ನಿರರ್ಗಳವಾಗಿ ಸ್ಫುಟವಾಗಿ ಕನ್ನಡದಲ್ಲಿ ಅದಕ್ಕಿಂತ ಶ್ರೇಷ್ಠವಾಗಿ ಮಾತಾಡಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನೋ ಹಾಗಿತ್ತು. ಜೊತೆಗೆ ಇನ್ನೊಂದು ಮುಂದೆ ಮಾತಾಡೋರಿಗೆ ಎಚ್ಚರಿಕೆಯ ಗಂಟೆಗೂ ಆಗಿತ್ತು. ನಾವುಗಳೇ ವರದಿ ಹೀಗೆ ಮಾಡಿದ್ದೀವಿ, ಮುಂದೆ ನೀ ಏನ್ ಮಾಡ್ತೀಯ ನೋಡಪ್ಪ ಅನ್ನೋ ಹಾಗೆ. ಗಮಕ ಹಬ್ಬಕ್ಕೆ ಇದು ಸಮಾರೋಪ ಅನ್ನಕ್ಕಿಂತ ಮತ್ತೆ ಪುನರಾರಂಭದ ಮತ್ತೊಂದು ನಾಂದಿ ಅಷ್ಟೇ. ಪ್ರತಿ ವರ್ಷವೂ 26 ವರ್ಷಗಳಿಂದ ಸತತವಾಗಿ ನಡ್ಕೊಂಡು ಬರ್ತಿರುವಂತಹ ಈ ಗಮಕ ಹಬ್ಬದಲ್ಲಿ ಪಾಲ್ಗೊಳ್ಳೋದಕ್ಕೆ ಒಂದು ಅರ್ಹತೆ, ಒಂದು ಯೋಗ್ಯತೆ, ಇವೆಲ್ಲ ಏನಾದರೂ ಒಂದಿರಬೇಕು. ಕಾರಣ ಚಲನಚಿತ್ರದಲ್ಲಿ ಪಾತ್ರವನ್ನು ಮಾಡಿದ್ದೇನೆ ಅಥವಾ ಸಂಸ್ಕಾರ ಭಾರತಿಯಲ್ಲಿ ನಾನು ಒಬ್ಬ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಯಾಗಿದ್ದೇನೆ ಅನ್ನೋದಕ್ಕೋಸ್ಕರವಾಗಿ ಬಂದಿದ್ದೀನ, ಅಥವಾ ತುಮಕೂರಲ್ಲಿ 61ನೇ ಇಸ್ವಿಯಲ್ಲಿ ತುಮಕೂರಲ್ಲಿ ಹುಟ್ಟಿದವನು ನಾನು, ಹಾಗಾಗಿ ತುಮಕೂರಿನಲ್ಲೇ ಹುಟ್ಟಿ ಬೆಳೆದವನು ನಾನು ಅನ್ನೋದಕ್ಕೋಸ್ಕರವಾಗಿ ಬಂದಿದ್ದೀನ ಅಂದರೆ ಇಲ್ಲ. ಇವೆರಡಕ್ಕೂ ಮೀರಿದ 2 ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ಆ ನಂತರ ನನ್ನ ಮಾತು ಮುಗಿಸ್ತೇನೆ. ಮೊದಲನೇದಾಗಿ 10-11 ವರ್ಷದ ಹುಡುಗ ಕೌಟುಂಬಿಕ ಕಲಹಗಳು ಅದರ ಮಧ್ಯದಿಂದ ಹೊರಟು ಮನೆ ಬಿಟ್ಟು ಮೈಸೂರಿಗೆ ಹೋಗಿ ಅಲ್ಲಿ ಒಪೆರಾ ಟಾಕೀಸ್ನಲ್ಲಿ ಪೇಂಟಿಂಗ್ ಚಿತ್ರಕಲೆಯನ್ನ ತಮ್ಮ ಜೀವನದ ವೃತ್ತಿಯನ್ನಾಗಿ ಆರಂಭಿಸಿ ನಂತರದಲ್ಲಿ ಅಲ್ಲಿ ಅವತ್ತಿನ ಕಾಲದಲ್ಲಿ ಬರ್ತಿದ್ದಂಥ ಮೂಕಿ ಚಿತ್ರಗಳು ಇವತ್ತಿನ ಚಲನಚಿತ್ರಕ್ಕೂ ಅದರಿಂದಿನ ಚಲನಚಿತ್ರಕ್ಕೂ ಇದು ಬಹಳ ವ್ಯತ್ಯಾಸ ಇತ್ತು. ಅವಾಗ ಚಲನಚಿತ್ರ ನಡೀತಾ ಇರೋದು, ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನ ನಾಟಕದಲ್ಲಿ ಕೊಡೋ ಹಾಗೆ ಅಥವಾ ಗಮಕದಲ್ಲಿ ನಾವು ಹಾರ್ಮೋನಿಯಂ ತಬಲಾ ಇಟ್ಕೊಂಡು ಕೂತ್ಕೊಳ್ಳೋ ಹಾಗೆ ಮುಂದೆ ಕೂತ್ಕೊಂಡು ಕಲಾವಿದರು ಅಲ್ಲಿ ಅದಕ್ಕೆ ಸಂಗೀತವನ್ನ ಸಂಯೋಜನೆ ಮಾಡ್ತಿದ್ದಂಥ ಕಾಲ. ಅದಕ್ಕೆ ಸಂಯೋಜನೆ ಮಾಡೋದನ್ನ ಶುರು ಮಾಡಿ ನಂತರದಲ್ಲಿ ಗುಬ್ಬಿ ಕಂಪನಿಯನ್ನ ಸೇರಿ ಗುಬ್ಬಿ ಕಂಪನಿಯಲ್ಲಿ ಅವತ್ತು ನಡೀತಿದ್ದಂತಹ ರಾಮಾಯಣ ಮಹಾಭಾರತದಂತಹ ಕೃಷ್ಣ ಸಂಧಾನ ಎಲ್ಲ ನಾಟಕಗಳಿಗೆ ತಮ್ಮದೇ ಆದಂತಹ ಹಾಡುಗಳನ್ನ ಸೀಸ್ಪತಿಗಳನ್ನ ಆಮೇಲೆ ಎಲ್ಲ ಪದ್ಯಗಳನ್ನ ಬರ್ಕೊಂಡು ಸಂಸ್ಕೃತ ಕನ್ನಡ ತೆಲುಗು ಎಲ್ಲದರಲ್ಲೂ ಪಾಂಡಿತ್ಯವನ್ನು ಪಡೆದಿದ್ದಂಥವ್ರು ನಮ್ಮ ತಾತ K. ಹಿರಣ್ಯ. ನಮ್ಮಪ್ಪನ್ನ ಕೇಳಿದ್ದೆ, 10-15-12 ವರ್ಷದ ಹುಡುಗ ಒಬ್ಬ ಮನೆ ಬಿಟ್ಟು ಹೊಡೋಗ್ಬಿಟ್ಟು ಇಷ್ಟೆಲ್ಲ ಎಲ್ಲಿ ಕಲ್ತರು, ಹೇಗೆ ಸಾಧ್ಯ ಆಯಿತು? ಅದಕ್ಕೆ ನಮ್ಮಪ್ಪ ಕೊಟ್ಟ ಒಂದು ಇದು ಅಂದರೆ ಇದಕ್ಕೆ ಸಂಪೂರ್ಣವಾಗಿ ನಾವು ಕೃತಜ್ಞತೆ ಸಲ್ಲಿಸಬೇಕಾದ್ದು ಗಮಕಕ್ಕೆ. ಹೇಗೆಂದ್ರೆ K. ಹಿರಣ್ಣಯ್ಯನವರ ತಂದೆ ಅನಂತರಾಮಯ್ಯನವರು ತುಮಕೂರಿನ ಕಣತ್ತೂರು ತುರ್ಬೇಕೆರೆ ಹತ್ರ ಇದ್ದಂಥ ಕಣತೂರು ಗ್ರಾಮದಲ್ಲಿ ಇದ್ದಂಥ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಗಮಕಿಗಳಾಗಿದ್ರು. ಅವತ್ತು ಗಮಕಿಯ ವಾಚನವನ್ನ ಮತ್ತೆ ವ್ಯಾಖ್ಯಾನವನ್ನ ಎರಡನ್ನೂ ಅವರೇ ಮಾಡಿಕೊಂಡು ಹೇಳ್ತಿದ್ದಂಥವ್ರು 5ನೇ ಕ್ಲಾಸ್ನಲ್ಲಿ ಏನೋ ಒಂದು ಅಚಾತುರ್ಯ ನಡೀತು ಅಂತ ಹೇಳಿ ಶಾಲೆಯಿಂದ ಹೊರಗಾಕದ ಹುಡುಗನ್ನ 4 ಗೋಡೆ ಮಧ್ಯೆ ಕಲಿಯುವಂಥದ್ದು ಏನಿಲ್ಲ ವಿದ್ಯೆ, 4 ದಿಕ್ಕುಗಳ ಮಧ್ಯೆ ನೀವು ಕಲಿಬೇಕಾಗಿದೆ ವಿದ್ಯೆ ಅಂತ ಹೇಳಿ ಗಮಕಕ್ಕೆ ತಮ್ಮ ಜೊತೆ ಕರ್ಕೊಂಡು ಹೋಗಿ ಹಾರ್ಮೋನಿಯಂ ಅನ್ನ ಹೇಳ್ಕೊಡ್ತಾರೆ, ಸಂಗೀತವನ್ನ ಹೇಳ್ಕೊಡ್ತಾರೆ.
ಅಲ್ಲಿಂದ ಮುಂದೆ ಬರೆದಂಥವ್ರು ನಮ್ಮ ಕೆ ಹಿರಣ್ಣಯ್ಯನವರು ದೇವದಾಸಿ ಯಕ್ಷಮನಾಯಕ ಬಸವೇಶ್ವರ ಇಂತಹ ಅತ್ಯುತ್ತಮವಾದಂತಹ ನಾಟಕಗಳನ್ನ ಬರೆದು ಕಲ್ಚರ್ಡ್ ಕಮಿಡಿಯನ್ ಅನ್ನೋ ಒಂದು ಬಿರುದನ್ನು ತಗೊಂಡ್ರಂತೆ. ಇದು ಹಿರಣ್ಣಯ್ಯನವ್ರನಿಂದ ನಂತರದಲ್ಲಿ ಬಂದಂತಹ ಮಾಸ್ಟರ್ ಹಿರಣ್ಣಯ್ಯನವ್ರ ನಾಟಕಗಳನ್ನ ನೀವು ಪರಿಯನ್ನ ನೋಡಿದಾಗ ರಾಜಕೀಯದ ವಿಡಂಬನೆಗಳು ಅಥವಾ ಬೇರೆ 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 ಭಾಷೆಗಳನ್ನ ಅವರು ಬಳಸ್ತಿದ್ದದ್ದು ಇವೆಲ್ಲವನ್ನ ನೋಡಿದಾಗ ಅಲ್ಲಿ ಸಾಹಿತ್ಯ ಇರಲಿಲ್ವಾ ಅಂದ್ರೆ ಸಾಹಿತ್ಯ ಇತ್ತು, ಸಂಗೀತ ಇತ್ತು, ಎಲ್ಲವೂ ಇತ್ತು. ಆದರೆ ಕಾಲಕ್ರಮೇಣದಲ್ಲಿ ಕಾಲಘಟ್ಟದಲ್ಲಿ ನಾವು ರಾಜಕೀಯವಾಗಿ ಬೆಳೀತಾ ಹೋದಾಗ ಅದಕ್ಕೆ ಬೇಕಾಗುವಂತಹ ಅಳವಡಿಕೆಯನ್ನು ಕೂಡ ನಾಟಕದಲ್ಲಿ ಅವರು ತರ್ತಾ ಹೋದರು. ಅದು ನಾಟ್ಯಶಾಸ್ತ್ರದಲ್ಲಿ ಬರುವಂತಹ ಅಷ್ಟು ವಿಧಗಳಲ್ಲಿ ಅನೇಕದ ಇದೆ. ಮತ್ತೆ ನಮ್ಮ ನಾಟ್ಯಶಾಸ್ತ್ರದಲ್ಲಿ ಹೇಳುವಂತೆ ದಶರೂಪಕಗಳಲ್ಲಿ ಅದು ಕೂಡ ಒಂದಾಗಿ ಬರುತ್ತೆ. ಆದರೆ ಇವೆಲ್ಲಕ್ಕೂ ಕೂಡ ಮೂಲಭೂತವಾದ ಬೀಜವನ್ನು ಹಾಕೊಟ್ಟಿದ್ದು ಗಮಕ. ಎರಡನೇದು ಬಹಳ ಮುಖ್ಯವಾಗಿ ನಾನು ಒಂದ್ಸಲ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ಅಂತ ತಾವೆಲ್ಲ ಕೇಳಿರ್ತೀವಿ. ಪುಟ್ಟಣ್ಣವರು, ಕಣಗಲ್ ಪುಟ್ಟಣ್ಣವರ ಹಿರಿಯ ಸಹೋದರರು. ಅವ್ರ ಹತ್ರ ಮಾತಾಡ್ತಾ ಅವ್ರ ಹತ್ರ ಹೀಗೆ ಕೂತಿದ್ದಾಗ ಯಾರೋ ಒಬ್ರು ಬಂದು ಒಂದು ಚಿತ್ರಕ್ಕೆ ಒಂದು ಕತೆ ಬೇಕು, ಒಂದೇನಾದ್ರು ಸ್ಟೋರಿ ಲೈನ್ ಅಂತೀವಿ ನಾವು. ಅಂದ್ರೆ ಒಂದು ಸಾಲಿನಲ್ಲಿ ಒಂದು ಕತೆ, ಏನಾದ್ರು ಒಂದು ಕತೆ ಒಂದು ಸಾಲಿಂದು ಕೊಟ್ಬಿಡಿ ನಮಗೆ, ಆಮೇಲೆ ಅದನ್ನ ನಾವು ವಿಸ್ತರಿಸ್ಕೋತೀವಿ ಅಂತ ಬಂದಿದ್ರು. 2 ನಿಮಿಷ 3 ನಿಮಿಷ ಮಾತಾಡ್ತಾ ಕೂತಿದ್ದವರು ಬರ್ಕೋ ಅಂದ್ರು. ಒಂದು ಕಥೆಯ ಸಾಲನ್ನ ಕೊಟ್ರು. ಆ ಕಥೆಯ ಸಾಲು ಮುಂದೆ ಹೋಗ್ತಾ ಬಹಳ ದೊಡ್ಡದಾಗಿ ಬೆಳೀತಾ ಹೋಯ್ತು. ನನಗೆ ಆಶ್ಚರ್ಯ ಆಗಿದ್ದು ಅಂದ್ರೆ ನಮ್ಮ ಹತ್ರ ಸಾಮಾನ್ಯವಾಗಿ ಮಾತಾಡ್ತಾ ಕೂತಿದ್ದ ವ್ಯಕ್ತಿ 2 ನಿಮಿಷದಲ್ಲಿ ಆ ಸಾಲನ್ನ ಹೇಗೆ ಕೊಟ್ರು. ನಾನು ಪ್ರಭಾಕರ್ ಶಾಸ್ತ್ರಿಗಳನ್ನ ಏನು ಶಾಸ್ತ್ರಿಗಳೇ ಹೇಗೆ ಇದು ಬಹಳ ಸುಲಭ ಕಣ, ತುಂಬಾ ಪುಸ್ತಕ ಸಾಹಿತ್ಯ ಎಲ್ಲವನ್ನ ಓದಿ ಅಧ್ಯಯನ ಮಾಡಿ BE ಡಿಗ್ರಿ MA ಡಿಗ್ರಿ PhD ಇದೆಲ್ಲ ಮಾಡಿ ತದನಂತರದಲ್ಲಿ ನೀನು ಕೂತ್ಕೊಂಡು ಚಿಂತನೆಯನ್ನ ಮಾಡ್ತಾ ಕ್ರಿಯೇಟಿವ್ ಥಿಂಕಿಂಗ್ ಇಟ್ಕೊಂಡು ಬರೀತಾ ಹೋದ್ರೆ ನಿನಗೆ ಇದೆಲ್ಲ ಬರುತ್ತೆ ಅಂತಾರೆ. ಇದು ಯಾವುದೂ ಬೇಡ. 2 ಪುಸ್ತಕವನ್ನ ಕೈಯಲ್ಲಿ ಇಟ್ಕೊಂಡು ಸದಾಕಾಲ ಓದ್ತಾ ಇರೋ. ಆ 2 ಪುಸ್ತಕ ನಿನಗೆ 100 ಕಥೆಗಳನ್ನ ಕೊಡುತ್ತೆ. ಯಾವುದು ಅಂದ್ರೆ ಒಂದು ರಾಮಾಯಣ, ಒಂದು ಮಹಾಭಾರತ. 2 ಅಂದ್ಬಿಟ್ಟು ಒಂದು ಮುಂದುವರೆದೊಂದು ಮಾತು ಹೇಳಿದ್ರು. ಪ್ರಪಂಚದಲ್ಲಿ ಎಲ್ಲ ಬೇಕಾದಷ್ಟು ಕಾವ್ಯಗಳಿದೆ. ಬೇರೆ ಯಾವ ಭಾಷೆಯನ್ನು ನಾನು ಅಲೆಗಿಳಿತಿಲ್ಲ, ಬೇರೆ ಯಾವ ರಾಷ್ಟ್ರವನ್ನು ಅಲೆಗಿಳಿತಿಲ್ಲ. ಆದರೆ ಪ್ರಪಂಚದ ಯಾವುದೇ ಕಾವ್ಯವನ್ನು ಕೂಡ ಮಹಾಕಾವ್ಯ ಅಂತ ಕರೆದಿದ್ದಾರೆ. ಮಹಾಕಾವ್ಯ ಅಂತ ಕರೆದಿರೋದು ಭಾರತದ 2 ಕಾವ್ಯಗಳನ್ನ, ಒಂದು ರಾಮಾಯಣ, ಒಂದು ಮಹಾಭಾರತ. ವಾಲ್ಮೀಕಿಯವರಿಂದ ಹಿಡಿದು ವೀರಪ್ಪ ಮೊಯ್ಲಿಯವರ ಮೊನ್ನೆ ತನಕ ರಾಮಾಯಣ ಅನೇಕ ವಿಸ್ತಾರವಾಗಿ ಕಂಡುಕೊಂಡು ಹೋಗಿದೆ. ಹೇಗದು? ಒಬ್ಬೊಬ್ಬರು ಕೂಡ ವ್ಯಾಖ್ಯಾನವನ್ನ ಮಾಡ್ತಾ ತಮ್ಮ ಮನಸ್ಥಿತಿಯನ್ನ, ತಮ್ಮ ಆಲೋಚನಾ ಕ್ರಮವನ್ನು ಬೆಳೆಸ್ಕೊಂಡು ತಾವು ನೋಡುವ ದೃಷ್ಟಿಕೋನವನ್ನ ಕವಿ ಹೃದಯಕ್ಕೆ, ಯಾಕಂದ್ರೆ ಅಲ್ಲಿರೋದು ಒಂದೇ ಸಾಲಿನಲ್ಲಿ ಪುರಾ ಸೀತಾರಾಮ ಶಾಸ್ತ್ರಿಗಳು ಹಿಂದೆ ಬರೆದಂತ ಸಾಹಿತ್ಯದಲ್ಲಿ ರಾಮಾಯಣದ ಬಗ್ಗೆ ಇಡೀ ಇದನ್ನ ಒಂದು ಚಿತ್ರದಲ್ಲಿ ಒಂದು ಹಾಡಲ್ಲಿ ಹಾಕ್ತಾರೆ. ಆ ಹಾಡಲ್ಲಿ ಬರಿತಾ ಒಂದೇ ಒಂದು ಸಾಲಲ್ಲಿ ರಾಮಾಯಣವನ್ನ ಹೇಳ್ತಾರೆ. ಏನದು ಅಂದ್ರೆ ಪರಸತಿ ಬಯಕೆಯ ಸಂಹಾರ. ರಾಮಾಯಣ ಅಂದ್ರೆ ಏನು ಅಂದ್ರೆ ಪರಸತಿ ಬಯಕೆಯ ಸಂಹಾರ. ಇದಿಷ್ಟೇ ಒಂದು ಸಾಲಿನಲ್ಲಿ ಬಂದಂತ ರಾಮಾಯಣವನ್ನ ಅನೇಕ ಜನ ಒಬ್ಬೊಬ್ರು ಕೂಡ ತಮ್ಮದೇ ಆದ ದೃಷ್ಟಿಕೋನದಲ್ಲಿ ಕವಿ ಹೃದಯವನ್ನ ಅರ್ಥ ಮಾಡಿಕೊಂಡು ತಾವು ವ್ಯಾಖ್ಯಾನಿಸಿಕೊಂಡು ಹೋಗ್ತಾರೆ ಅಂತಂದ್ರೆ ಅದಕ್ಕೆ ಎಷ್ಟು ಶಕ್ತಿ ಇರಬೇಕು. ಯಾವುದನ್ನ ಮಹಾಕಾವ್ಯ ಅಂತ ಕರಿತೀವಿ, ಯಾವುದನ್ನ ಮಹಾಕಾವ್ಯ ಅಂತೀವಿ ಅಂತ ನನ್ನ ದೃಷ್ಟಿಯಲ್ಲಿ ಹೇಳಬೇಕಂದ್ರೆ, ಯಾವುದೇ ಕಾಲಘಟ್ಟದಲ್ಲಿ ಆಗಲಿ, ಯಾವುದೇ ಚಿಂತನೆಯಲ್ಲಾಗಲಿ, ಲೆಫ್ಟ್ ಆಗಲಿ, ರೈಟ್ ಆಗಲಿ, ಸೆಂಟ್ರಿಸ್ಟ್ ಯಾವುದರ ಆಗಿರಲಿ, ಆ ವ್ಯಕ್ತಿಯ ಮನಸ್ಸಿನಲ್ಲಿ ಉದ್ಭವಿಸಬಹುದಾದ ಯಾವುದೇ ಪ್ರಶ್ನೆ, ಕುಚೋದ್ಯಯ ಪ್ರಶ್ನೆ ಆಗ್ಬೋದು, ತಿಳ್ಕೋಬೇಕು ಅನ್ನೋ ಪ್ರಶ್ನೆ ಆಗ್ಬೋದು, ಎಲ್ಲ ಪ್ರಶ್ನೆಗಳಿಗೂ ಅವರಿಗೆ ಅರ್ಥವಾಗುವಂತಹ ಉತ್ತರವನ್ನ ತನ್ನ ಗರ್ಭದಲ್ಲಿ ಅಡಗಿಸಿಕೊಳ್ಳಬಹುದಾದಂತಹ ಚೈತನ್ಯ ಇರುವಂತಹ ಯಾವ್ದಾರ ಕಾವ್ಯ ಇದ್ರೆ ಆ ಕಾವ್ಯಕ್ಕೆ ಮಹಾಕಾವ್ಯ ಅಂತ ಕರೀತಾರೆ. ವ್ಯಾಸರಿಂದ ಹಿಡಿದು ಪರ್ವತ ಬರೆದಂತಹ ಭೈರಪ್ಪನವರವರೆಗೂ ನೋಡ್ಕೊಂಡು ಹೋಗಿ ಬೇರೆ ದೃಷ್ಟಿಕೋನಗಳಲ್ಲಿ ಮಹಾಭಾರತವನ್ನ ಕಂಡುಕೊಂಡು ಬರ್ತಾರೆ. ಅಲ್ಲಿ ಕೂಡ ನೋಡ್ಕೊಂಡು ಹೋದ್ರೆ ಅಲ್ಲಿ ಇರೋದು ಒಂದೇ, ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕಾಗಿ ಯದಾ ಹೈ ಧರ್ಮಸ್ಯ ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನ ಹೃದಯನ್ಯಮ. ಇಷ್ಟೇ ಮಹಾಭಾರತದ ಇರೋದು. ಯಾವಾಗ ಅಧರ್ಮ ನಾಶವಾಗುತ್ತೆ ಅಲ್ಲಿ ಅಧರ್ಮವನ್ನ ನಾನು ತುಳಿಯೋದಕ್ಕೋಸ್ಕರವಾಗಿ ಸಂಭವಾಮಿ ಯುಗೆ ಇದಿಷ್ಟನ್ನ ತಗೊಂಡು ಬೇರೆ ಇನ್ನೇನೂ ಮಹಾಭಾರತದಲ್ಲಿ ಹೇಳಲ್ಲ. ಆದರ್ಶದ ಮೂಲವಾಗಿ ಯಾವ ವ್ಯಕ್ತಿ ಯಾವ ರೀತಿಯ ಆದರ್ಶವನ್ನ ಹೊಂದಬಹುದು, ಆದರ್ಶ ಪತಿ ಅಂದ್ರೆ ಏನು,
ಆದರ್ಶವಾದ ತಂದೆ ಯಾರು, ಆದರ್ಶವಾದ ತಾಯಿ ಯಾರು, ಆದರ್ಶವಾದ ತಮ್ಮ ಯಾರು, ಈ ಎಲ್ಲ ಆದರ್ಶಗಳ ಸಮೂಹವನ್ನು ತಗೊಂಡು ಒಂದು ಕಡೆ ಹಾಕಿದಾಗ ರಾಮಾಯಣ ಸಿಗುತ್ತೆ. ಮತ್ತೊಂದು ಈ ಆದರ್ಶಗಳನ್ನ ಇಟ್ಕೊಂಡು ನಮಗೆ ಬದುಕಕ್ಕಾಗದೆ ಹೋದಾಗ, ಅಂತ ಒಂದು ಯುಗ ಬಂದಾಗ ನಾವು ಬದುಕೋದಿಕ್ಕೆ ಹೇಗೆ ಬಾಳಬೇಕು, ಬದುಕನ್ನ ಹೇಗೆ ಕಟ್ಕೋಬೇಕು ಅನ್ನೋದಕ್ಕೆ ಕೃಷ್ಣನ ಗೀತೋಪದೇಶ ಬರುತ್ತೆ. ಇದಿಷ್ಟನ್ನು ನಮಗೆ ಕೊಟ್ಟಿದ್ದಾರೆ. ಆ ಕೊಟ್ಟಿರುವಂತಹ ಇಂಥ ಅದ್ಭುತವಾದ ಜ್ಞಾನವನ್ನ ನಾವು ಗಮಕದ ಮುಖಾಂತರವಾಗಿ, ಕಾರಣ ಒಂದು ಗಮಕ, ಇನ್ನೊಂದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ಕಡೆ ನೀವು ಹೋದಾಗ ಕಾಣುತ್ತೆ ಯಕ್ಷಗಾನದಲ್ಲಿ ಬರುವಂತಹ ತಾಳಬಂಧ. ಅಲ್ಲಿ ಎದರ ಕೂತ ವ್ಯಕ್ತಿಗಳು ಪಾತ್ರಗಳಾಗುತ್ತಾರೆ. ಆ ಪಾತ್ರಗಳಾಗಿ ಅವರು ಒಬ್ಬೊಬ್ರು ಮಾಡುವಂತಹ ವ್ಯಾಖ್ಯಾನಗಳನ್ನ ಕೇಳ್ತಾ ಹೋದ್ರೆ ನಮ್ಮ ಚಿತ್ತೋಹಾರಿಯಾದಂತಹ ಮನಸ್ಸಿಗೆ ಎಷ್ಟು ಆಹಾರ ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಅದು ಅದ್ಭುತವಾದಂತಹ ಒಂದು ಪರಿಕಲ್ಪನೆಯಲ್ಲಿ ಅವರು ಹೋಗಿ ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದ ದೃಷ್ಟಿಕೋನದಲ್ಲಿ ಅದನ್ನು ನೋಡ್ತಾ ಹೋಗ್ತಾರೆ. ಇಂತಹದ್ದು ಇದನ್ನ ನಾವು ನೋಡ್ತಾ ಹೋದಾಗ ಪ್ರಾಯಶಃ ಇದು ಪ್ರಾಚೀನ ಕಲೆ, ಬಹಳ ಹಿಂದೆ ಇದ್ದಂಥದ್ದು, ಅಥವಾ ಇದು ಯಾವತ್ತೂ ನಡೆದದ್ದು, ಇದು ಯಾವುದೂ ಅಲ್ಲ. ನಮ್ಮಲ್ಲಿ ತೊಂದರೆ ಆಗಿರೋದೇನೆಂದ್ರೆ ಎಲ್ಲ ರಾಷ್ಟ್ರಗಳಿಂದ, ಎಲ್ಲ ಪಾಶ್ಚಿಮಾತ್ಯ ದೇಶಗಳಿಂದ, ಬೇರೆ ಬೇರೆ ಕಡೆಗಳಿಂದ ಆಮದು ಮಾಡಿಕೊಂಡು ಅದನ್ನು ನಾವು ನಮ್ಮದು ಅಂತ ಸ್ವೀಕರಿಸುವ ಗಲಾಟೆಯಲ್ಲಿ ನಮ್ಮದನ್ನ ಮರಿತಿದ್ದೇವೆ ಅನ್ನೋದಷ್ಟೇ ನಮಗೆ ಹೊಟ್ಟೆ ಸಂಕಟ ಆಗ್ತಿರುವಂತ ವಿಚಾರ. ಕರ್ನಾಟಕದಲ್ಲಿ ಕಿಷ್ಕಿಂಧೆಯಲ್ಲಿ ಇರೋ ತನಕ ಹನುಮಂತ ಒಬ್ಬ ಕೋತಿ ಅಷ್ಟೇ. ಶ್ರೀಲಂಕೆಗೆ ಹಾರಿ ಬಂದ ಮೇಲೆ ನವವ್ಯಾಕರಣ ಪಂಡಿತನಾಗಿ ಹೋಗ್ತಾನ. ಅಂದ್ರೆ ಸೀಮೋಲಿಂಗನ ಮಾಡಿಕೊಂಡು ಅಲ್ಲಿಗೋ ಹೋಗಿ ಬೇರೆ ದೇಶಕ್ಕೆ ಹೋಗಿ ಬಂದ ಮೇಲೆ ಅಲ್ಲಿ ಏನ್ ಮಾಡಿದೀವಿ ನಾವು ಅಂತ ಯಾರು ಕೇಳಲ್ಲ. ಅಮೆರಿಕಕ್ಕೆ ಹೋಗಿ ಬಂದಿದ್ದಾನೆ ಅಂದ್ರೆ ಅವನು ಬಹಳ ಶ್ರೇಷ್ಠವಾದ ವ್ಯಕ್ತಿ ಆಗ್ತಾನೆ. ನಮ್ಮಲ್ಲಿ ಗಮಕ ಇತ್ತು, ನಮ್ಮಲ್ಲಿ ಇದು ಹುಟ್ಟಿದ್ದು. ಗಮಕಕ್ಕಿಂತ ಆಮೇಲೆ ತಾಳಮದ್ದಲೆಯಿಂದ ನಮಗೆ ನಮ್ಮ ಇಂಥ ಜ್ಞಾನ ಸಿಕ್ತು ಅಂತಂದ್ರೆ ಯಾರು ಒಪ್ಪೋದಕ್ಕೆ ಹೋಗೋದಿಲ್ಲ. ಆದ್ರೆ ಗ್ರೀಕ್ನಲ್ಲಿ ನಮ್ಮ ರಂಗಭೂಮಿಯನ್ನ ಆರಂಭವಾದ ದಿನಗಳಲ್ಲಿ ನಮ್ಮ ದೇವಸ್ಥಾನ ಧರ್ಮದಲ್ಲಿ ಆವತ್ತಿನ ಧರ್ಮದ ಗುರುಗಳು ತಮ್ಮ ಧರ್ಮದ ಪ್ರಚಾರಕ್ಕಾಗಿ ಇದನ್ನ ಬಳಸ್ತಾ ಇದ್ದಂತೆ ಅಂದಾಗ ಅದು ಶ್ರೇಷ್ಠತೆಯನ್ನ ಪಡೆಯುತ್ತೆ. ಆ ಶ್ರೇಷ್ಠತೆಯನ್ನ ತಗೊಂಡ್ಬಂದು ನಾವು ಇಲ್ಲಿ ನಾವು ಸಾರೋದಕ್ಕೆ ಸಿದ್ಧವಾಗ್ತೀವಿ. ಅರಿಸ್ಟಾಟಲ್ನ, ಸ್ಟಾನ್ಸ್ಲೋವಿಸ್ಕಿನ ಅಂಥವ್ರು ನಾವು ಕೂತ್ಕೊಂಡು ಹೊಗಳ್ತಾ ಹೋಗ್ತೀವಿ. ನಾನು ಆ ಶ್ರೇಷ್ಠ ನಾಟಕಕಾರನಾದಂಥ ಶೇಕ್ಸ್ಪಿಯರ್ ಅಂತೀವಿ. ನಮ್ಮಲ್ಲಿ ಇದ್ದಂಥ ಬಾಣ, ಭಾಸ, ಕಾಳಿದಾಸನನ್ನ ನೆನಪು ಮಾಡ್ಕೊಳಕ್ ಹೋಗೋದಿಲ್ಲ. ಅಂತಹ ಸ್ಥಳದಲ್ಲಿ, ಅಂತ ಕಾಲಘಟ್ಟದಲ್ಲಿ ತುಮಕೂರಿನಲ್ಲಿ ನಮ್ಮ ಗಮಕ ಪರಿಷತ್ನವರು 9 ದಿನಗಳ ಕಾಲ ಗಮಕದ ವಾಚನವನ್ನ ಮತ್ತು ವ್ಯಾಖ್ಯಾನವನ್ನ ಇಟ್ಕೊಂಡಿದ್ದೀರಿ. ಇದನ್ನ ನೀವು ಇಷ್ಟು ಜನ ಬಂದು ಕೂತ್ಕೊಂಡು ಕೇಳ್ತಾ ಇದ್ದೀರಿ. ಇಷ್ಟು ಜನಕ್ಕೆ ಅದಿನ್ನು ಯಾವ ಪುಣ್ಯದ ಫಲವನ್ನ ನೀವು ತಗೊಂಡು ಹೋಗ್ತಾ ಇದ್ದೀರಿ ಅನ್ನೋದು ನಿಮಗೂ ಗೊತ್ತಿಲ್ಲ. ಆದರೆ ಅದನ್ನ ಪಡೆದಿರುವಂತ ನಿಮ್ಮನ್ನ ಕಂಡಾಗ ನಮಗನ್ಸುತ್ತೆ ಇಲ್ಲಿ ನೀವುಗಳ ಮಧ್ಯದಲ್ಲಿ ಬರೋದಕ್ಕೆ ಅವಕಾಶವನ್ನ ಕೊಟ್ಟರಲ್ಲ ನಮ್ಮ ಶ್ರೀನಿವಾಸ ಮೂರ್ತಿ ಅವರಿಗೆ ಮತ್ತೆ ಗಮಕ ಪರಿಷತ್ನವರಿಗೆ ಮತ್ತೆ ಇವರೆಲ್ಲರಿಗೂ ವಿಶೇಷವಾದ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅನ್ಸುತ್ತೆ. ಗಮಕವನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದು ಪ್ರಾಯಶಃ ಈಗ ಯಾರೋ ಒಂದು ಅಧ್ಯಕ್ಷರಾದಂಥವ್ರು ಹೇಳಿದ್ರು, ಒಂದು ಶಾಲಾ ಪಾಠ್ಯವಾಗಬೇಕನ್ನೋ. ಖಂಡಿತವಾಗಿ ಆಗಬೇಕು. ಇಲ್ಲಿ ತೊಂದರೆ ಆಗ್ತಿರೋದು ಏನಂತಂದ್ರೆ ಗಮಕಕ್ಕೆ, ಗಮಕ ವಾಚನಕ್ಕೆ ಅಥವಾ ಗಮಕದ ವ್ಯಾಖ್ಯಾನಕ್ಕೆ ಅಥವಾ ಗಮಕದ ಯಾವ ವಿಚಾರಧಾರೆಯನ್ನ ಅವರಲ್ಲಿ ಹೇಳ್ತಿದ್ದಾರೆ ಅಲ್ಲಿ ಅದು ಜ್ಞಾನದ ಸಂಪತ್ತು. ಆ ಜ್ಞಾನ ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಂಚ ವಿಷಾಣಹೀನ ಅಂತ. ಇದನ್ನ ಕಲಿದೆ ಹೋದ್ರೆ, ಇದನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಿನಗೂ ಅಲ್ಲಿ ಹೋಗೋ ಪಶುಗೂ ಏನೂ ವ್ಯತ್ಯಾಸ ಇಲ್ಲಪ್ಪ ಅಂತ ಹೇಳಿದ್ದನ್ನ ಅರ್ಥ ಮಾಡಿಕೊಂಡು ಅರ್ಥೈಸದೆ ಇದನ್ನ ಹೇಳ್ತಿರುವ ವ್ಯಕ್ತಿ ಯಾರು, ಆ ವ್ಯಕ್ತಿ ಯಾವ ಜಾತಿಗೆ ಸೇರಿದವನೋ, ಇವನು ಯಾವುದನ್ನ ಪ್ರಚಾರ ಮಾಡ್ತಿದ್ದಾನೆ, ಹಿಂದೂ ಧರ್ಮದ ಪ್ರಚಾರವಾಗ್ತಾ ಇದೆ, ಮತ್ತೊಂದು ಧರ್ಮದ ಪ್ರಚಾರವಾಗ್ತಿದೆ ಅಂತಾರೆ. ಈ ಎಲ್ಲವನ್ನ ಹೊರತುಪಡಿಸಿ, ಹಾಗಾಗಿಯೇ ನಮ್ಮ ನಾಟಕಗಳ ಹಿಂದೆ ರಂಗಭೂಮಿ ಯಾತಕ್ಕೆ ಶ್ರೇಷ್ಠವಾಗಿ ಉಳಿದಿತ್ತು ಅಂತಂದ್ರೆ ಅಲ್ಲಿ ರಂಗಭೂಮಿಯ ಮೇಲೆ ಬರ್ತಿದ್ದ ಪ್ರತಿಯೊಬ್ಬ ಕಲಾವಿದನೂ ಕೂಡ ಕಲಾವಿದನನ್ನಾಗಿ ಸಮಾಜ ಸ್ವೀಕರಿಸ್ತಾ ಇತ್ತು, ಕಲಾವಿದನನ್ನಾಗಿ ಮಾತ್ರ ನೋಡ್ತಾ ಇತ್ತು. ನಮ್ಮ ಅಪ್ಪ ನಾಟಕ ನಿಲ್ಲಿಸೋದಿಕ್ಕೆ ಕಾರಣ, ತಮ್ಮ ಮಾತನ್ನ ನಿಲ್ಲಿಸೋದಿಕ್ಕೆ ಕಾರಣವಾಗಿದ್ದು ಕಲಾವಿದನನ್ನ ಜಾತಿಯಿಂದ ನೋಡೋದಕ್ಕೆ ಶುರು ಮಾಡೋದು. ರಂಗಭೂಮಿಯಲ್ಲಿ ನಿಂತು ನಾನು ನಮ್ಮ ಜ್ಯೋತಿಬಿಯವರು ಅವರು ಅಂದ್ರು, ನಾನೇ ಕೂತ್ಕೊಂಡು ಪಶ್ಚಾತ್ತಾಪ ಕೇಳ್ತಾ ಇದ್ದೆ, ಅಲ್ಲಿ ಟೇಪ್ಗಳು ಹಾಕೊಂಡು ಕೇಳ್ತಿದ್ವಿ. ಆವತ್ತಿನ ಕಾಲದಿಂದ ಇವತ್ತಿನವರೆಗೆ ಮಾಸ್ಟರ್ ಹಿರಣ್ಣಯ್ಯ ಯಾರು ಅಂದ್ರೆ ಒಬ್ಬ ರಂಗ ಕಲಾವಿದ ಅಂತ ನೋಡ್ತಾ ಇದ್ರು. ರಂಗಭೂಮಿಯಲ್ಲಿ ನಿರ್ಭೀಡೆಯಿಂದ ರಾಜಕೀಯವನ್ನ ಮಾತಾಡಬಲ್ಲಂತಹ ಚೈತನ್ಯ ಇರುವಂತವರು ಈ ವ್ಯಕ್ತಿನ ಉಳಿಸ್ಬೇಕು ಕಣೆಯ ಅನ್ನೋಂಥದ್ದು. ಯಾವತ್ತು ಮಾಸ್ಟರ್ ಹಿರಣ್ಣಯ್ಯ ಓಹೋ ಇವನು ಬ್ರಾಹ್ಮಣ ಅಲ್ಲಿಗೆ ಬಂತು, ಎಲ್ಲಿ ಇವನು ಹಿಂದೂ ಅಂತ ಬಂತು,
ಎಲ್ಲಿಗೆ ಅವನು ಅಲ್ಲಿ ಬ್ರಾಹ್ಮಣ ಅನ್ನೋದನ್ನು ಬಿಟ್ಟು ಇವನು ಸ್ಮಾರ್ತನ ಮಾತುರೋನ ಅಂತ ಅಲ್ಲಿ ಅದು ಬೇರೆ ಶುರುವಾಯಿತು. ಇವೆಲ್ಲ ಬಂದಾಗ ಕಲಾವಿದನಿಗೆ ಸ್ಥಾನವಿಲ್ಲ ಅನ್ನಿಸ್ತು. ಕಲಾವಿದ ಯಾವತ್ತಿದ್ರೂ ಕೂಡ ಜಾತ್ಯತೀತವಾಗಿ, ಯಾವುದು ಎಲ್ಲಕ್ಕೂ ಅತೀತವಾಗಿ, ಪಕ್ಷಾತೀತವಾಗಿ ನಿಂತುಕೊಂಡು ಬಂದ ವ್ಯಕ್ತಿ ಒಬ್ಬನೇ ಒಬ್ಬ ಕಲಾವಿದ ಆದವನು. ನಮ್ಮ ಮನೆಗೆ ಎಲ್ಲ ರಾಜಕೀಯ ಪಕ್ಷದವರು ಬರೋರು. ವಿಶೇಷ ಏನಪ್ಪಾ ಅಂತಂದ್ರೆ ತಮಾಷೆಯಾಗಿ ಇದ್ದಿದ್ದು, ನಮ್ಮ ಅಪ್ಪನಿಗೆ ಯಾವುದು ಪ್ರಶಸ್ತಿ ಪ್ರದಾನಗಳು ಯಾವುದು ಆಗಲಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಸರ್ಕಾರದ ಬರ್ತಿದ್ದಂತ ಪಕ್ಷಗಳು, ಕಾಂಗ್ರೆಸ್ ಪಕ್ಷದವ್ರು ಬಂದ್ರೆ ಕಾಂಗ್ರೆಸ್ನ ಬೈತಾನೆ ಕಣೋ ಇವನು, ಜನತಾದಳದ ಕಡೆಯವನು, ನಾವ್ಯಾಕೆ ಒಂದು ಸನ್ಮಾನ ಮಾಡೋಣ ಅನ್ನೋ. ದೇವೇಗೌಡರ ಕಡೆಯವರು ಸನ್ಮಾನ, JDS ಬಂದ ತಕ್ಷಣ ಇಲ್ಲ ಇವನು ಬಿಜೆಪಿಗೆ ಸೇರಿದವನು ಕಣೋ ಮಾಸ್ಟರ್ನ RSS ನವನು, ಅದಕ್ಕೆ ಅವನು ಬೈಯಲ್ಲ ನೋಡೋ, ನಿಮ್ಮನ್ನು ಮಾತ್ರ ಬೈತಾನೆ ಅವ್ರು ಅನ್ನೋರು. ಯಡಿಯೂರಪ್ಪನವ್ರ ಸರ್ಕಾರ ಬಿಜೆಪಿ ಬಂದ ತಕ್ಷಣ ಇಲ್ಲ ಇವನು ಕಾಂಗ್ರೆಸ್ ಇಂದ ದುಡ್ಡು ತಗೊಂಡ್ಯಾನೆ ನಿರ್ಣಯ. ಒಟ್ಟಲ್ಲಿ ಇವನು ಕಾಂಗ್ರೆಸ್ನವನ, JDS ನವನ, ಬಿಜೆಪಿಯವನ ಅಂತ ಯೋಚನೆ ಮಾಡಿದ್ರೆ ವಿನಃ ಇವನು ಸರ್ವಸಾಮಾನ್ಯವಾಗಿರುವಂತಹ ಜನಗಳ ಪರವಾಗಿ, ಜನಗಳ ನುಡಿಯಾಗಿ ನಿಂತು ಮಾತಾಡ್ತಿದ್ದಾನೆ ಅನ್ನೋದನ್ನ ಎಲ್ಲಿ ತನಕ ನೀವು ಸ್ವೀಕಾರ ಮಾಡಲ್ಲ, ಅಲ್ಲಿವರೆಗೂ ಕಲಾವಿದನಿಗೆ ಮನ್ನಣೆ ಸಿಗುವುದು. ಆದ್ರಿಂದ ಇಂತಹ ಪರಿಷತ್ತುಗಳಲ್ಲಿ ಎಲ್ಲವನ್ನ ಬಿಟ್ಟು, ಜಾತಿಯನ್ನ ಬಿಟ್ಟು, ಧರ್ಮವನ್ನ ಬಿಟ್ಟು, ಮತವನ್ನ ಬಿಟ್ಟು, ಕುಲವನ್ನ ಬಿಟ್ಟು, ಎಲ್ಲಕ್ಕಿಂತ ಹೆಚ್ಚಾಗಿ ರಂಗಭೂಮಿಯ ಅಥವಾ ಪ್ರದರ್ಶನ ಕಲೆಯ ಯಾವುದೇ ಅಂಗವಾಗಲಿ ಅವರು ವಿಶೇಷವಾದಂತಹ ಜಾತಿ, ಆ ಜಾತಿಗೆ ಸಂಬಂಧಪಟ್ಟಂತಹ ಎಲ್ಲ ಕಲಾವಿದರನ್ನ ಕರೆಸಿ ಗೌರವಿಸುವಂತಹ ಅತ್ಯುನ್ನತವಾದಂತಹ ಶ್ರೇಷ್ಠವಾದಂತಹ ಕರ್ತವ್ಯವನ್ನ ಅಂತಾನೆ ಹೇಳಬೇಕಿದೆ. ಸಮಾಜದ ಮುಖಾಂತರವಾಗಿ ನೀವೆಲ್ಲ ಮಾಡ್ತಿದ್ದೀರಿ. ಆದ್ರಿಂದ ನಿಮ್ಮ ಪಾದಕ್ಕೆ 3 ಶರಣಗಳನ್ನು ಹೇಳ್ತಾ ಈ ಕಾರ್ಯ ಮತ್ತಷ್ಟು ಚೆನ್ನಾಗಿ ಬೆಳೀತಾ ಹೋಗಲಿ. ಇಷ್ಟು ಜನರಿಂದ ಆಗೋಕ್ಕಿಂತ ಮಧ್ಯದಲ್ಲಿ, ಊರಿನ ಮಧ್ಯದಲ್ಲಿ ನಡೆಯುವಂತಹ ಕಾರ್ಯ ಮುಂದೆ ಗಣಪ ಹಬ್ಬ ಆಗಲಿ. ಮತ್ತೆ ಗಮಕ ಹಬ್ಬ ನನಗೆ ತಿಳಿದಂತೆ ಪ್ರಾಯಶಃ ತುಮಕೂರು ಬಿಟ್ಟರೆ ಇನ್ನೇನು ನಡೀತಿದೆಯೋ ಗೊತ್ತಿಲ್ಲ ನನಗೆ. ಒಂದು ದಿನ ಗಮಕದ ವಾಚನಗಳು ಅಲ್ಲಿ ಇಲ್ಲಿ ಕೇಳಿರ್ತೀವಿ, ಆದರೆ ಅದನ್ನ ಹಬ್ಬವಾಗಿ ಆಚರಿಸ್ತಿರುವಂತಹ ನಮ್ಮ ಊರಾದ ತುಮಕೂರಿಗೆ ನಿಮ್ಮ ಎಲ್ಲರ ಪ್ರೋತ್ಸಾಹ ಹೀಗೆ ಸದಾಕಾಲ ಇರಲಿ ಅಂತ ಆಶಿಸಿ, ನನ್ನನ್ನು ಕರೆದು ನನ್ನನ್ನು ನಿಮ್ಮಗಳ ಮಧ್ಯದಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟು ಇಷ್ಟು ತಾಳ್ಮೆಯಿಂದ ಕೂತ್ಕೊಂಡು ಕೇಳಿದಂತ ನಿಮ್ಮೆಲ್ಲರಿಗೂ ಶಿರಸಾ ನಮಾಮಿ ಮನಸಾ ಸ್ಮರಾಮಿ. ಬಾಬು ಹಿರಣ್ಯ ಅವರಿಗೆ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ. ತುಮಕೂರಿನಲ್ಲಿ ಕುಮಾರವ್ಯಾಸ ಭಾರತ ಸಮಗ್ರ ಅಧ್ಯಯನ ಇದು 3ನೇ ಸರಿ ನಡೀತಾ ಇದೆ. ಆದಿಪರ್ವದಿಂದ ಗದಾಪರ್ವದವರೆಗೆ 3ನೇ ಸರಿ ನಡೀತಾ ಇದೆ. ಜೈಮಿನಿ ಭಾರತ 2 ಸರಿ ಆಗಿದೆ, ಕೃಷ್ಣ ಚರಿತಾಮೃತ ಆಗಿದೆ. ಎಲ್ಲ ಕಾವ್ಯಗಳನ್ನ 1 ವರ್ಷಕ್ಕೆ 1 ಪರ್ವ ಅಂತ ತಗೊಂಡು ಹೀಗೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು ಭೀಷ್ಮ ಪರ್ವ, ಮುಂದೆ ದ್ರೋಣ, ಶಲ್ಯ ಈ ಥರ ಮುಂದುವರಿಯುತ್ತೆ. ಇನ್ನು 4 ವರ್ಷ ಕುಮಾರವ್ಯಾಸ ಭಾರತನೇ ಇದೆ. ಬಾಬು ಹಿರಿಯಣ್ಣವ್ರನ್ನ ಮುಖ್ಯ ಅತಿಥಿಯಾಗಿ ಕರಿಬೇಕು ಅಂದಾಗ ನಮ್ಮಲ್ಲಿ ಬಂದ ಜಿಜ್ಞಾಸೆ, ಒಬ್ಬ ಶ್ರೇಷ್ಠ ವಾಗ್ಮಿನ ಕರೆಸ್ಬಿಟ್ಟು ಇಷ್ಟು ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ 15-20 ನಿಮಿಷ ಅರ್ಧ ಗಂಟೆ ಮಾತಾಡಿ ಅಂತ ಹೇಳಿದ್ರು. ನಾವು ಎಷ್ಟು ಮಟ್ಟಿಗೆ ಅದರಿಂದ ನಾವು ಒಳ್ಳೇದು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮದೇ ಆದ ಒಂದು ಅನುಮಾನ ನಮಗಿತ್ತು. ಆದ್ರೂ ಕೂಡ ಆ ವ್ಯಕ್ತಿನೇ ಬಂದು ಇವತ್ತಿನ ಒಂದು ವೇದಿಕೆನ ಹಿರಿಮೆನ ಜಾಗೃತಗೊಳಿಸ್ತಿದ್ದ ದೃಷ್ಟಿಯಿಂದ ಅವ್ರನ್ನೇ ಕರೆದ್ವಿ. ಅವರ ಒಂದು ವಾಗ್ನುಡಿ ನಾವೆಲ್ಲ ಕೇಳಿದ್ದೇವೆ. ಅವರಿಗೆ ಧನ್ಯವಾದ ಅರ್ಪಿಸುತ್ತಾ ಈಗ ಗಮಕ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕೆ ಮುಂಚೆ ಇನ್ನು ಕೇವಲ 10-12 ನಿಮಿಷದಲ್ಲಿ ಈ ಸಭಾ ಕಾರ್ಯಕ್ರಮ ಮುಗಿಯುತ್ತೆ. ಈಗ ಶ್ರೀಯುತ ಜೆ.ಪಿ. ಜ್ಯೋತಿ ಗಣೇಶ್ ಮಾನ್ಯ ಶಾಸಕರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ. ಗಮಕ ಭಾರತಿ ಮತ್ತು ಕರ್ನಾಟಕ ಗಮಕ ಕಲಾ ಪರಿಷತ್ತು ಮತ್ತು ಸಂಸ್ಕಾರ ಭಾರತಿ ಇವೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಂತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರಾದಂಥ ಸನ್ಮಾನ್ಯ ನಟರಾಜ್ ಶೇಷ್ಠಿಯವರೇ, ಮತ್ತು ಈಗ ತಾನೇ ಈ ಗಮಕಕ್ಕೆ ಸಂಬಂಧಂತೆ ದಿಕ್ಸೂಚಿ ಭಾಷಣ ಅಂತಾನೆ ಹೇಳ್ಬೋದು. ನಮ್ಮ ಹಿರಿಯರಾದಂಥ ನಾವೆಲ್ಲರೂ ಕೂಡ 2ನೇ ಕ್ಲಾಸ್ 3ನೇ ಕ್ಲಾಸ್ ಕೂಡ ಮಾಸ್ಟರ್ ಹಿರಣ್ಣನವರ ಒಂದು ನಾಟಕಗಳಲ್ಲಿ ಅತ್ಯಂತ ಪ್ರಿಯವಾಗಿ ಕೇಳ್ತಿದ್ದಂಥ ಅವರ ಮೊಮ್ಮಕ್ಕಳಾದಂಥ ಮತ್ತು ಸ್ವತಃ ರಂಗಕರ್ಮಿಗಳಾದಂಥ ಶ್ರೀ ಬಾಬು ಹಿರಣ್ಯ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತ ಹಿರಿಯ ವಕೀಲರಾದಂಥ ನಮ್ಮ CB ನರಸಿಂಹಸ್ವಾಮಿ ಸಂಬಂಧಪಟ್ಟಂತ ಟಿ.ಕೆ. ಲಕ್ಷ್ಮೀಶ್ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತ ಹಿರಿಯರಾದಂಥ ಸನ್ಮಾನ್ಯ ಕಾರ್ಯದರ್ಶಿಗಳಾದಂಥ ಗಮಕ ಚಾರಿಟಬಲ್ ಟ್ರಸ್ಟ್ನ ಸನ್ಮಾನ್ಯ ಅನಂತರಾಮಯ್ಯ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತ ಸನ್ಮಾನ್ಯ ಎಲ್ಲ ಗಣ್ಯರೇ ಮತ್ತು
ಮತ್ತು ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊತಿರ್ತಕ್ಕಂಥ ಪ್ರತಿ ವರ್ಷನೂ ಕೂಡ ನಮಗೆ ಶ್ರೀನಿವಾಸ್ ಸರ್ ಬಂದ್ರು ಅಂದ್ರೆ ಗಮಕ ಅಂತ ಅರ್ಥ. ಅದರಿಂದ ಹಿರಿಯರಾದಂಥ ಶ್ರೀನಿವಾಸ್ ಸರ್ ಅವರ ಮತ್ತು ಇಲ್ಲಿ ಉಪಸ್ಥಿತರಂತ ಸನ್ಮಾನ್ಯ ಎಲ್ಲ ಸಿದ್ದರಾಮಯ್ಯ ಅವರು ಅತ್ಯಂತ ಸ್ಟಾರ್ಟಿಂಗ್ ಮಾತಾಡಿದ್ರು. ಹೋಳಿಯತ್ನವ್ರು ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತವ್ರು. ನನಗೆ ಖಂಡಿತವಾಗಿ ಇದ್ರಲ್ಲಿ ಕೇಳಿಸ್ಕೊಳಕ್ ಅಷ್ಟು ಯೋಗ್ಯತೆ ಇದೆ, ಮಾತಾಡಕ್ ಯೋಗ್ಯತೆ ಅಂದ್ರೆ ಎಮ್ಮೆಲ್ಯೆ ಆಗ್ಬಿಟ್ಟಿದ್ದೀನಿ ನಿಮ್ಮೆಲ್ಲರೂ ಒಟ್ಟಿಂದ ಅಷ್ಟೇ ಕೊಟ್ಟಿದ್ದಾರೆ ಮಾತಾಡಕ್ಕೆ. ಯಾಕಂದ್ರೆ ನಾವು ಕೂತ್ಕೊಂಡು ಕೇಳಕ್ ಅಷ್ಟೇ ಇದೀಗ ನಾಯಕ. ಯಾಕಂದ್ರೆ ಹಿರಣ್ಯ ಸಾಹೇಬ್ ಇದ್ದಾರೆ, ನಾವು ಅವ್ರಿಗೆ ಹೇಳ್ಬಿಡ್ಬೇಕಾಗ್ತದೆ ಕೂತ್ರಿ. ಆದ್ರೂ ಕೂಡ ಎಮ್ಮೆಲ್ಯೆ ಕೊಟ್ಬಿಟ್ಟಿದ್ದಾರೆ ಮಾತಾಡೋದಕ್ಕೆ. ಅದರಿಂದ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಾನು ಕೂಡ ಒಂದು 6-7 ವರ್ಷದಿಂದ ಬರ್ತಿದ್ದೀನಿ. ಯಾಕಂದ್ರೆ ನಮ್ಮ ಶ್ರೀನಿವಾಸ ಸಾಹೇಬರು ಕರೀತಾರೆ, ಅವ್ರು ಕರೆದ ಮೇಲೆ ಇವತ್ತು ಕೂಡ, ಯಾಕಂದ್ರೆ ಅವ್ರು ಕರೆದಿದ್ದಕ್ಕೆ ಗೌರವ ಕೊಡ್ಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಮನೆಗೆ ಹೋಗಿ SR ನೋಡ್ಬೇಕಿತ್ತು ಇವತ್ತು. ಅದು ಕೂಡ ಶ್ರೀನಿವಾಸ ಅವ್ರು ಹೇಳಿದ್ಮೇಲೆ ಅವ್ರಿಗೆ ನೋವು ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ಬಂದ್ಮೇಲೆ ನಮಗೆ ಗೌರವ ಇಷ್ಟವತ್ತೆಲ್ಲ. ಯಾಕಂದ್ರೆ ಇಲ್ಲಿ ಇರುವಂತ ಕ್ರೌಡ್ ನೋಡಿದಾಗ ನಮಗೆ ಖುಷಿ ಆಗ್ತದೆ. ಅತ್ಯಂತ ಕ್ರೀಮಿ ಲೇಯರ್ ಅಂದ್ರೆ ಸಾಹುಕಾರ ಅಂತ ಅಲ್ಲ, ಕಲೆಯಲ್ಲಿ ಸಾಹುಕಾರತನ ಇರುವಂತ ಮತ್ತು ಆ ಮನಸ್ಥಿತಿ ಅಭಿರುಚಿ ಇರುವಂತ ಈ ಒಂದು ಕ್ರೌಡ್ ಮಧ್ಯ ನಾವು ಕೂತ್ಗಳಿಲ್ಲ ಅಂದ್ರೆ ನಮಗೆ ಲಾಸ್. ಅದರಿಂದ ಇವತ್ತು ಇಂಥ ಕ್ರೌಡ್ ಮಧ್ಯೆ ಕೂತಿರ್ತಕ್ಕಂಥದ್ದು ಮತ್ತು ಗಮಕ ಕಲೆ ಅಂದ್ರೆ ಏನೋ ದೊಡ್ಡ ದೊಡ್ಡ ಕಲಾವಿದರ ಕುಟುಂಬಕ್ಕೆ ಸೀಮಿತ ಅಲ್ಲ. ಇಲ್ಲಿ ಇಸ್ರೋ ಸೈಂಟಿಸ್ಟ್ಗಳು ಬಂದವ್ರೆ, ಇಂಥವರೆಲ್ಲ ಬಂದವರು ಕೂಡ ನಾವು ಕೂಡ ಇವತ್ತು ಬಂದಿದ್ದಕ್ಕೆ ನಮ್ಗೆಲ್ಲ ಒಂದು ವ್ಯಾಲ್ಯೂ ಅಡಿಷನ್ ಇವತ್ತು. ಸನ್ಮಾನ್ಯ ಹಿರಣ್ಯ ಸಾಹೇಬ್ರ ಒಂದು ಬಾಬು ಹಿರಣ್ಯ ಸಾಹೇಬ್ರ ಮಾತುಗಳು ಮತ್ತು ಸಾಕಷ್ಟು ಸ್ಟಾರ್ಟಿಂಗ್ ಮಾತಾಡಿ ಸಿದ್ದರಾಮಯ್ಯ ಅವರು ಇವತ್ತು ಸಾಕಷ್ಟು 7 ದಿವಸದಿಂದ ಏನೇನು ಆಯ್ತದೆ ಎಲ್ಲದೂ ಕೂಡ ಹೇಳಿದಂಥದ್ದು. ನಾವು ಕೂಡ ಬೇರೆ ಕಡೆ ಇದನ್ನ ಮಾತಾಡೋದಕ್ಕೆ ನಮಗೂ ಕೂಡ ನಮಗೂ ನಾಲೆಜ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತುಮಕೂರು ಸುನಂದಕ್ಕ ಅವರ ನಾನು ಕೂಡ ಅವ್ರ ಪುಸ್ತಕ ನೋಡಿದೆ. ಸಿದ್ಧಗಂಗಾ ಮಠದ ಸ್ವಾಮೀಜಿಯವರಿಂದ ಹಿಡಿದು ವೀರೇಶಾನಂದ ಸ್ವಾಮೀಜಿಯವರು ಅವ್ರ ಬಗ್ಗೆ ಆಡಿರುವಂತ ಮಾತುಗಳು, ತುಮಕೂರಿಗೆ ತಾಯಿ ಗಮಕಕ್ಕೆ ಅಂತ ಎಲ್ಲವೂ ಕೂಡ ಇವತ್ತು ತುಮಕೂರಿನಲ್ಲಿ ಗಮಕ ಇನ್ನೂ ಏನಾದ್ರು ಉಳಿದಿದೆ ಅಂತ ಇಂಥ ಶ್ರೇಷ್ಠ ವ್ಯಕ್ತಿಗಳು ಇಲ್ಲಿ ಇರೋದ್ರಿಂದ ಅಂತ ಹೇಳ್ತಾ ಇದು ಸದಾಕಾಲ ಮುಂದುವರಿಬೇಕು. ಮುಂದಿನ ಪೀಳಿಗೆ ಜನರೇಷನ್ Z ಎಲ್ಲೆಲ್ಲಿ ಹೋಗ್ತಿದೆ ಅವ್ರಿಗೂ ಕೂಡ ಈ ಗಮಕ ಕಲೆಗೆ ಪರಿಚಯಿಸಬೇಕು ಅನ್ನೋ ಉದ್ದೇಶ ತಾವೆಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ಅದು ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನನ್ನು ಕೂಡ ಇಲ್ಲಿ ಕರೆದಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದ. ಈಗ ನಮ್ಮ ತುಮಕೂರು ಸುನಂದ ಅವರ ಸ್ಮರಣಾರ್ಥವಾಗಿ ನಾವು ನಿರ್ಮಿಸಲಿರುವಂತಹ ಗಮಕ ಭವನಕ್ಕೆ ದೇಣಿಗೆ ಕೊಟ್ಟಿರುವಂಥ ಹೆಸರುಗಳನ್ನ ಸ್ಮರಿಸುವಂಥ ಸಮಯ. ಶ್ರೀಯುತ BR ಸೋಮಶೇಖರ್ ಅವರು ದಯವಿಟ್ಟು ಬರಬೇಕು ಅಂತ ಹೇಳಿ ಕೇಳ್ಕೊಂಡು ದತ್ತಿ ಕೂಡ ಇವತ್ತು ನೀಡಿರ್ತಾರೆ. ಅವರಿಗೆ ನಮ್ಮ 4 ಸಂಸ್ಥೆ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ಇವತ್ತಿನ ಶ್ರೀಯುತ ನಟರಾಜ್ ಶೆಟ್ಟಿ ಮತ್ತು ಶ್ರೀಮತಿ ಸುಜಾತ ಅವರು ತಂದೆ ಕೀರ್ತಿಶೇಷ ನಾಗರಾಜ್ ಶೆಟ್ಟಿ, ತಾಯಿ ಶ್ರೀಮತಿ ಶಶಿಶೇಖರಮ್ಮ ಅವರ ಹೆಸರಿನಲ್ಲಿ ದತ್ತಿ ನೀಡಿರ್ತಾರೆ. ಅವರು ಕೂಡ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡು ನಮ್ಮ ವಾಸು ದೇವಸ್ಥಾನದ ಅರ್ಚಕರಿಂದ ಆಶೀರ್ವಾದ ಪೂರ್ವಕವಾಗಿ ಅವರಿಗೆ ಒಂದು ಗೌರವ ಸಮರ್ಪಣೆ. ಹಾಗೆ ಕಟ್ಟಡ ನಿಧಿಗೆ ಶಂಕರನಾರಾಯಣ್ ಅಡಿಗ ಬೆಂಗಳೂರು ಇವರು 5,000 ರೂಪಾಯಿ ನೀಡುತ್ತಾರೆ. ಅವರು ಇಲ್ಲಿದ್ದರೆ ದಯವಿಟ್ಟು ಬಂದು ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀಯುತ ಶ್ಯಾಮ್ ಭಟ್ SS ಪುರಂ ಅವರು 5,000 ರೂಪಾಯಿ ಕಟ್ಟಡ ನಿಧಿಗೆ ನೀಡುತ್ತಾರೆ. ಅವರು ಕೂಡ ಧನ್ಯವಾದಗಳು. ಹಾಗೂ ವೆಂಕಟಲಕ್ಷ್ಮಿ ಹಾಗೂ ಶ್ರೀಧರ್ ಮೂರ್ತಿ ಅವರು ಕಟ್ಟಡ ನಿಧಿಗೆ 5,000 ರೂಪಾಯಿ ನೀಡುತ್ತಾರೆ. ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಇಚ್ಛಿಸ್ತಾರೆ. ಬನ್ನಿ ಮೇಡಮ್, ದಯವಿಟ್ಟು ಬನ್ನಿ. ಶ್ರೀಧರ್ ಮೂರ್ತಿ ಅವರು ನೀವೇ ಬನ್ನಿ. ಶ್ರೀಮತಿ ಸತ್ಯವತಿ ಜಯರಾಮ್ರವರು ಕಟ್ಟಡ ನಿಧಿಗೆ 5,000 ರೂಪಾಯಿ ನೀಡಿರುತ್ತಾರೆ. ದಯವಿಟ್ಟು ಅವರು ಕೂಡ ಬಂದು ಗೌರವ ಸ್ವೀಕರಿಸಬೇಕು ಅಂತ ಕೇಳ್ಕೊಂಡು ಶ್ಯಾಮ್ ಭಟ್ ಅವರು ಇವರೆಲ್ಲರ ಪ್ರೋತ್ಸಾಹದಿಂದ ಬಹುಶಃ ಈ ವರ್ಷದಲ್ಲಿ ನಾವು ಗಮಕ ಭವನಕ್ಕೆ ಒಂದು ಚಾಲನೆ ನೀಡಲೇಬೇಕು ಅಂತ ಹೇಳಿ ಸಂಕಲ್ಪ ತೊಟ್ಟಿದ್ದೇವೆ. ಎಲ್ಲರಿಂದಲೂ ಕೂಡ ದೊಡ್ಡ ಮಟ್ಟಿನ ಸಹಾಯವನ್ನ ಭಿಕ್ಷೆ ಬೇಡ್ತಾ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾಗಿದೆ. ಎಲ್ಲರೂ ಕೂಡ ಸಹಕರಿಸಿರುವಂತ ವಿಶ್ವಾಸ ನಮಗಿದೆ.
ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಈಗ ಶ್ರೀಯುತ ಶ್ರೀಯುತ ಲಕ್ಷ್ಮೀಶ್ ಅವರು ಸಭೆಯನ್ನು ಉದ್ದೇಶಿಸಿ ಇದನ್ನು ಮಾತಾಡಬೇಕು ಅಂತ ಹೇಳ್ಬೋದು.